ಭಾರತದ ರೋಷಾವೇಶಕ್ಕೆ ಪಾಕ್ ಸೈನ್ಯ ಬೆಚ್ಚಿ ಬಿದ್ದಿದೆ. ಇಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಯುದ್ಧದ ಭಯಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನದ ಸೇನೆಯಲ್ಲೇ ಅಸಮಾಧಾನ ಸ್ಫೋಟವಾಗಿದೆ. ನಿಮಗೆ ಪಾಕಿಸ್ತಾನದ ಪರಿಸ್ಥಿತಿ ಇದೆಯಲ್ಲ, ಸೇನಾ ಪರಿಸ್ಥಿತಿ ಅಂತ ಬಂದರೆ ಎರಡೂ ವಿಚಾರ. ಪಾಕಿಸ್ತಾನದ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಒಂಥರ ಸೂತ್ರ ಇಲ್ಲದ ಗಾಳಿಪಟ ಇರುತ್ತಲ್ಲ, ಆ ಥರ ಇದೆ ಪಾಕಿಸ್ತಾನದ ಕಥೆ. ಇನ್ನೊಂದು ಕಡೆ ಅಲ್ಲಿ ಜನಗಳಿಗೇ ಊಟಕ್ಕೆ ಒದ್ದಾಡ್ತಾ ಇದ್ದಾರೆ. ಅನೇಕ ಪದಾರ್ಥಗಳ ಬೆಲೆ ಒಂದು ಕಡೆ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲಿ ಅದು ಹಾಲಾದರೂ ಆಗಲಿ, ಪೆಟ್ರೋಲ್ ಆದರೂ ಆಗಲಿ, ಡೀಸೆಲ್ ಆದರೂ ಆಗಲಿ, ಬ್ರೆಡ್ ಆದರೂ ಆಗಲಿ, ತರಕಾರಿ ಆದರೂ ಆಗಲಿ, ಹಣ್ಣಾದರೂ ಆಗಲಿ, ದವಸ ಧಾನ್ಯಗಳಾದರೂ ಆಗಲಿ. ಇನ್ನೊಂದು ಕಡೆ ಪಾಕಿಸ್ತಾನದ ಸೇನೆಯ ಅತಿ ದೊಡ್ಡ ಕೂಗೇನು ಅಂದರೆ, ನಮಗೆ ಹೊಟ್ಟೆ ತುಂಬ ಊಟ ಕೊಡಿ ಅಂತ. ಹೊಟ್ಟೆ ತುಂಬ ಊಟನೂ ಕೊಟ್ಟಿಲ್ಲ ಅಲ್ಲಿ. ಸೈನ್ಯದಲ್ಲಿ ಇದೀಗ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಬೆಲೆ ಏರಿಕೆ ಬಿಸಿ ಇದೆ. ಇದರ ಮಧ್ಯೆ ಒಂದು ಯುದ್ಧ ಕೂಡ ಬಂದುಬಿಟ್ರೆ ನಾವು ಹಸ್ಕೊಂಡಿರೋದು ಅಲ್ಲದೆ ಭಾರತದ ಸೈನಿಕರ ಗುಂಡುಗಳನ್ನು ತಿಂದು ನಾವು ಸಾಯೋದು ಯಾಕೀಗ ಅನ್ನೋ ಒಂದು ಕಾರಣಕ್ಕೆ ಏನಾಗಿದೆ, ಅಲ್ಲಿ ಅಸಮಾಧಾನ ಸ್ಫೋಟವಾಗಿ ಬರೋಬ್ಬರಿ 5,000 ಸೈನಿಕರು ಪಾಕಿಸ್ತಾನದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಭಾರತ ಸೇನೆಯ ತಾಲೀಮಿಗೆ ಇವರು ಬೆಚ್ಚಿ ಬಿದ್ದಿದ್ದಾರಾ? ಪಾಕ್ ಸೇನಾಪಡೆ, ಪಾಕ್ ಸೈನಿಕರ ಮನೋಸ್ಥೈರ್ಯ ಸಂಪೂರ್ಣ ಕುಸಿತವಾಗಿದೆ. ಅಲ್ಲಿ ಆ ಥರದ್ದು ಆಗ್ತಾ ಇಲ್ಲ. ನಿಮಗಲ್ಲಿ ಏನಕ್ಕೂ ಹಣ ಇಲ್ಲ ಅಂದಾಗ ಅದು ಸೈನ್ಯಕ್ಕೂ ಅನ್ವಯಿಸುತ್ತದೆ. ಆ ದೇಶದಲ್ಲಿ ಏನಕ್ಕೂ ಹಣ ಇಲ್ಲ, ಬೇರೆ ದೇಶಗಳ ಸಾಲಗಳ ಮೇಲೆ ಅವಲಂಬಿತವಾಗಬೇಕು ಅಂತ ಬಂದಾಗ ಪರಿಸ್ಥಿತಿ, ಒಂದು ಯುದ್ಧಕ್ಕೆ ಪಾಕಿಸ್ತಾನ ನಿಜಕ್ಕೂ ರೆಡಿ ಇದೆಯಾ? ಅದ್ರ ಕೈಲಿ ಆಗುತ್ತಾ ಈಗ ಅಂತ ಬಂದಾಗ ಇಲ್ಲ. 5,000 ಸೈನಿಕರು, ನಮಗೆ ಹೊಟ್ಟೆಗೆ ಊಟನೇ ಇಲ್ಲ, ಇಲ್ಲಿ ಇನ್ನು ಯುದ್ಧ ಮಾಡೋದು ನಾವು ಹೇಗೆ ಯುದ್ಧ ಮಾಡೋದು, ಅದ್ರ ಬದಲು ನಾನು ರಾಜೀನಾಮೆ ಕೊಟ್ಬಿಟ್ಟು ಮನೇಲಿರ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟೇ ಬಿಟ್ಟಿದ್ದಾರೆ. ಅಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಏನು ಹೇಳಿದ್ದೆ. ಇವನು ಈ ಭಾಷಣ ಬಿಗಿದಿದ್ದೆ. ಈ ಅಸೀಮ್ ಮುನೀರು ನಮ್ಮದು ಕಂಠ, ರಕ್ತನಾಳ, ಕಾಶ್ಮೀರ, ಅದು ಅಲ್ಲಿ ಕಾಶ್ಮೀರದ ತಲೆ ಇಲ್ಲಿಂದ ಹರಿತಾ ಇದೆ, ಹಾಗೆ ಎಲ್ಲ ಹೇಳಿದ್ದೆ. ಇವನೇ ರಾಜೀನಾಮೆ ಕೊಡುವಂಥ ಚಾನ್ಸಸ್ ಇದೆ. ಈಗ ಆಸೀಮ್ ಕೂಡ ಯಾವುದೇ ಕ್ಷಣದಲ್ಲಿ ರಾಜೀನಾಮೆ ಕೊಡಬಹುದು. ಈಗಾಗಲೇ ತಮ್ಮ ಕುಟುಂಬವನ್ನು ಇವನು ಬ್ರಿಟನ್ಗೆ ಕಳಿಸ್ಬಿಟ್ಟಿದ್ದಾನೆ. ಆಸೀಮ್ ಕೂಡ ಭಾರತಕ್ಕೆ ಹೆದರ್ಕೊಂಡು ವಿದೇಶಕ್ಕೆ ಪರಾರಿಯಾಗುವಂತಹ ಸಾಧ್ಯತೆ ಇಲ್ಲಿದೆ. ಸೇನಾ ಮುಖ್ಯಸ್ಥನೇ ಪೇರಿಕೆತ್ತಿಬಿಟ್ರೆ ಸೈನ್ಯದ ಕಥೆ ಏನು ಅಂತ ಇನ್ನೊಂದು ಪ್ರಶ್ನೆ ಇಲ್ಲಿದೆ. ಇದೀಗ ಪ್ರಭು ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ಪಾಕಿಸ್ತಾನದ ಸೇನೆಯ ಕಥೆ, ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಕಥೆ, ಅವರು ಅರ್ಧ ಹೊಟ್ಟೆ ಊಟ ಮಾಡಿಕೊಂಡು ಆ ಸೈನಿಕರು ಇರ್ತಕ್ಕಂಥ ಕಥೆ. ಒಂದು ಫೇಮಸ್ ಮಾತೇ ಇದೆ, ಹಂಗ್ರಿ ಸೋಲ್ಜರ್ಸ್ ಕೆನಾಟ್ ಫೈಟ್ ಅಂತ ಹೇಳಿ. ಹಸಿವಿನಿಂದ ಇರತಕ್ಕಂಥ ಸೈನಿಕರು ಯುದ್ಧ ಮಾಡೋಕ್ಕಾಗಲ್ಲ ಅಂಥೇಳಿ. ಬಹುಶಃ ಪಾಕ್ ಸೇನೆಗೆ ಇದು ಅನ್ವಯ ಆಗುತ್ತಾ ಅಂತ? ಖಂಡಿತ ರಮಾಕಾಂತ್, ಹಾಗೆ ಅನಿಸ್ತಾ ಇದೆ. ನೀವು ಹೇಳ್ತಾ ಇದ್ರಿ ಆರ್ಥಿಕ ಸ್ಥಿತಿಗತಿಗಳು ಪಾಕಿಸ್ತಾನದಲ್ಲಿ ಹೇಗಿದೆ ಅಂತೇಳಿ. ಈಗ ಸದ್ಯಕ್ಕೆ ನೋಡೋದಾದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗಿದೆ. 5,000 ಪಾಕ್ ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಹಿರಿಯ ಸೇನಾಧಿಕಾರಿಗಳು, 100ಕ್ಕಿಂತ ಹೆಚ್ಚು ಹಿರಿಯ ಸೇನಾಧಿಕಾರಿಗಳು ಕೂಡ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಈಗ ಭಾರತದ ಸಹನೆಯ ಕಟ್ಟೆ ಒಡೆದಿದೆ, ಆಕ್ರೋಶ ಹೆಚ್ಚಾಗ್ತಾ ಇದೆ, ಭಾರತ ಯುದ್ಧೋತ್ಸಾಹದಲ್ಲಿದೆ. ಇದು ನಿಜಕ್ಕೂ ಭಾರತೀಯರಿಗೆ ಖುಷಿ ತರುವಂತಹ ಸುದ್ದಿ. ಅದರ ಜೊತೆಗೆ ಆರಂಭದ ಒಂದು ಯಶಸ್ಸು ಅಂತ ಹೇಳ್ಬೋದು. ಯಾಕಂದರೆ ಪಾಕಿಸ್ತಾನದ ಸೈನಿಕರು ಶಸ್ತ್ರತ್ಯಾಗವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಪಾಕಿಸ್ತಾನದಲ್ಲಿ ಆಂತರಿಕವಾದಂಥ ಭಯೋತ್ಪಾದನೆ ಆಗಿರ್ಬೋದು, ಮತ್ತು ಒಂದು ಕಡೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದೆಯಲ್ವಾ, ಅವ್ರದ್ದು ಕೂಡ ಆತಂಕ ಎದುರಾಗಿದೆ. ಅವರು ಕೂಡ ದಾಳಿ ಮಾಡ್ತಿದ್ದಾರೆ, ಸೈನಿಕರನ್ನ ಕೊಂದು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ತಾಲಿಬಾನಿಗಳ ಅಟ್ಟಹಾಸ ಕೂಡ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಭಾರತ ಈ ಕ್ಷಣಕ್ಕೆ ಏನಾದರೂ ಯುದ್ಧ ಘೋಷಣೆ ಮಾಡಿದ್ರೆ, ಯುದ್ಧವನ್ನ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ನಾವು ಸೋಲ್ತೀವಿ ಅನ್ನುವಂತಹ ಆ ಭಯ ಅವರಲ್ಲಿ ಖಂಡಿತವಾಗೂ ಕಾಡ್ತಾ ಇದೆ. ಅದರ ಜೊತೆಗೆ ಸೇನಾ ಬಲದಲ್ಲೂ ಕೂಡ ನಮ್ಮ ಭಾರತ ಕಂಪ್ಲೀಟ್ ಆಗಿ ಮುಂದುವರೆದಿದೆ, ಅವ್ರಿಗಿಂತ ಸಾಮರ್ಥ್ಯದಲ್ಲಿ ನಾವು ಮುಂದುವರೆದಿದ್ದೇವೆ. ಅದರ ಜೊತೆಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಏನು ನೀತಿಗಳಿದಾವಲ್ಲ, ಮತ್ತು ಸೇನಾ ಮುಖ್ಯಸ್ಥ ಮುನೀರ್ ಏನಿದ್ದಾರೆ, ಅವರ ಏಕ ಚಕ್ರಾಧಿಪತ್ಯ ಆಗಿರ್ಬೋದು, ಅವರ ಕೆಲವೊಂದಿಷ್ಟು ನಿರ್ಧಾರಗಳು, ಮಾನಸಿಕವಾದಂತಹ ಆಯಾಸ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಮನೋಸ್ಥೈರ್ಯಗಳಾಗಿರ್ಬೋದು, ಇದೆಲ್ಲದೂ ಕೂಡ ರಾಜೀನಾಮೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಮತ್ತು ಅಲ್ಲಿ ಇರುವಂತಹ ಸೈನಿಕರ ಕುಟುಂಬಸ್ಥರು ಅವರೇ ಹೇಳ್ತಾ ಇದ್ದಾರೆ, ಸೇನೆಗೆ ರಾಜೀನಾಮೆ ಕೊಟ್ಟು ಮನೆಗೆ ಬಂದ್ಬಿಡು ಅಥವಾ ವಿದೇಶದಲ್ಲಿ ಕೆಲಸ ಹುಡುಕು ಅನ್ನುವಂತಹ ಕರೆಗಳನ್ನು ಕೊಡ್ತಾ ಇದ್ದಾರೆ. ಕಾರಣ ಅಂತ ಹೇಳಿದ್ರೆ, ಭಾರತದ ವಿರುದ್ಧ ಯುದ್ಧವನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಣ್ಣು ಮುಕ್ತೇವೆ, ಅವರ ಗುಂಡಿಗೆ ಬಲಿಯಾಗ್ತೇವೆ ಅನ್ನುವಂತಹ ಆತಂಕ ಈಗ ಪಾಕಿಸ್ತಾನದಲ್ಲಿ ಬಹಳ ಕಾಡ್ತಾ ಇದೆ. ಕೆಲವು ಮಾಧ್ಯಮಗಳು ವರದಿ ಮಾಡ್ತಿದ್ದಾವೆ 500 ಜನ ಅಂತ ಹೇಳ್ತಿದ್ದಾರೆ, ಕೆಲವರು 200 ಅಂತ ಹೇಳ್ತಿದ್ದಾರೆ, ಕೆಲವರು 5,000 ಅಂತ ಹೇಳ್ತಿದ್ದಾರೆ. ಬಟ್ ಈಗ ಪಾಕಿಸ್ತಾನದ ಮೇಲಾಧಿಕಾರಿಗಳು, ಸೇನಾ ಮೇಲಾಧಿಕಾರಿಗಳು ಅವರ ರಾಜೀನಾಮೆ ಪತ್ರವನ್ನು ಸ್ವೀಕರಿಸ್ತಾ ಇಲ್ಲ, ಕಠಿಣ ಕ್ರಮಗಳನ್ನು ನಿಮ್ಮ ವಿರುದ್ಧ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ಕೂಡ ಅಲ್ಲಿ ಪಾಕಿಸ್ತಾನದ ಸೇನೆಗೆ ಬೇಕಾದಂತಹ ಆರ್ಥಿಕ ಸಹಾಯ ಆಗಿರ್ಬೋದು, ಅದರ ಜೊತೆಗೆ ಅವರಿಗೆ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಆಹಾರ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಆದ್ಯತೆಯನ್ನು ಕೊಡ್ತಾ ಇಲ್ಲ. ನಮ್ಮ ಭಾರತಕ್ಕೆ ನಾವು ನೋಡೋದಾದ್ರೆ ಮೊದಲು ನಾವು ರಕ್ಷಣೆಗೆ ಆದ್ಯತೆಯನ್ನು ಕೊಡ್ತೀವಿ. ಹಾಗಾಗಿನೇ ಎಲ್ಲ ಆಯಾಮಗಳು ಕೂಡ
ಪಾಕಿಸ್ತಾನದ ಸೇನೆ ದುರ್ಬಲ ಆಗಿರೋದ್ರಿಂದಾಗಿ ಯುದ್ಧ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಖಂಡಿತ ಭಾರತ ನಮ್ಮ ಮೇಲೆ ವಿಜಯಶಾಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರಿಗೆ ಅರಿವಿಗೆ ಬಂದಿದೆ. ಬಟ್ ಈಗ ಮೇಲಿಂದ ಮೇಲೆ ಕೆಲವೊಂದಿಷ್ಟು ಗೊಡ್ಡು ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಅದರ ಮಧ್ಯೆ ಕೂಡ ಈಗಾಗಲೇ ಮೋದಿ ಅವರು ಹೇಳಿದ್ದಾರೆ ಗೊಡ್ಡು ಬೆದರಿಕೆ ಹೇಳಿದ್ರೆಲ್ಲ ನುಗ್ಗಿ ಹೊಡಿತೀವಿ ಅಂತೇಳಿ. ಬಟ್ ಪ್ರತೀಕಾರ ತೀರಿಸಿಕೊಳ್ತಾರೆ ಅನ್ನುವಂತಹ ಭಯದಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳ ಈ ಒಂದು ರಾಜೀನಾಮೆ ಪರ್ವ ಖಂಡಿತವಾಗಿ ಮುಂದುವರೆದಿದೆ. ಇದು ಭಾರತಕ್ಕೆ ಆರಂಭದ ಒಂದು ಸಕ್ಸಸ್ ಅಂತ ಹೇಳ್ಬೋದು ರಮಕಾಂತ್. ಥ್ಯಾಂಕ್ ಯು ಪ್ರಭು.